ನಮಸ್ಕಾರ ರೀ ಎಲ್ಲರಿಗೆ. ಇವತ್ತು ಕೆತ್ತಿರಿಕಾಯಿಲೇಸಿ ತುಂಬಗಾಯಿ ಮಾಡೋ ತೋರಿಸ್ತೀನಿ ರೀ. ಇವು ಒಂದು ಅರ್ಧ ಕೆಜಿ ಹೀರೆಕಾಯಿ ಅವು ನೋಡ್ರಿ. ಕೆತ್ತಿರಿಕಾಯಿ ಇದು ಮ್ಯಾಗಿಂದೆಲ್ಲಟ್ಟು ಕೆತ್ಕೋಬೇಕ್ರಿ. ಈ ಥರ ಕೆತ್ಕೊಂಡ್ಬಿಡ್ಬೇಕು ನೋಡ್ರಿ. ಕೆತ್ತಿರಿಕಾಯಿ ಅಲ್ರಿ ಇದು. ಈ ಥರ ಕೆತ್ಕೊಂಡ್ಬಿಡ್ಬೇಕ್ರಿ ನೋಡ್ರಿ. ಈ ಥರ ಕೆತ್ಕೋಬೇಕ್ರಿ. ತೆಕ್ಕಲಕತ್ತಿ ನೋಡ್ರಿ ಮ್ಯಾಗಿನ ಸಿಪ್ಪೆಲ್ಲ. ಚಂದ ತೆಗೆದು ಬಿಡ್ಬೇಕ್ರಿ ಎಲ್ಲಸು. ಭಾಳ ಚಂದ ಆಗ್ತದ್ರಿ ಇದು. ಇದ್ರಲ್ಲೇ ತುಂಬಗಾಯಿ ಮಾಡಿದ್ರೆ ಅಷ್ಟೇ ರುಚಿ ಆಗ್ತದೆ ನೋಡ್ರಿ ಪಲ್ಯ. ಈಗ ಕೆತ್ಕೊಂಡ್ಮೇಲೆ ಈ ಥರ ಕಟ್ ಮಾಡ್ಕೋಬೇಕು ನೋಡ್ರಿ. ಈಗ ನಡ್ಬರ್ಕ ಹಿಂಗೆ ತುಂಬ್ಕೋಬೇಕಲ್ರಿ. ಈ ಥರ ಮಾಡ್ಕೋಬೇಕ್ರಿ. ಸೈಜ್ ನೋಡಿ ಮಾಡ್ಕೋಬೇಕ್ರಿ ನಾವು. ಈ ಥರ ಮಾಡ್ಕೋಬೇಕು ನೋಡ್ರಿ. ನೋಡ್ರಿ ಈ ಥರ ಎಲ್ಲ ಮಾಡಿ ಇಟ್ಕೋಕತ್ತೀನಿ ನೋಡ್ರಿ ನಾನು. ಈ ಥರ ತೆಗೆದ್ಗಿಸಿ ಎಲ್ಲ ಕಟ್ ಮಾಡಿಗಿಸಿ ಇಟ್ಕೊಂಡ್ಬಿಡ್ಬೇಕ್ರಿ. ಈಗ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ನೋಡ್ರಿ. ಒಂದು ಈಗ ಟಮಾಟೆ ಹಣ್ಣು ತೊಗೊಂಡೆ ನೋಡ್ರಿ. ಒಂದು ಟಮಾಟೆ ಹಣ್ಣು ದೊಡ್ಡ ಟಮಾಟೆ ಹಣ್ಣು ನೋಡ್ರಿ. ಇದು ಒಂದು ಸಾಕ್ರಿ. ಒಂದು ಅದು ಕಟ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಕಟ್ ಮಾಡ್ಕೋಬೇಕ್ರಿ ಸಣ್ಣದು. ಇದನ್ನು ಕಟ್ ಮಾಡಿ ಇಟ್ಕೊಂಡೆ ರೀ. ಈಗ ಇಷ್ಟು ಶೇಂಗಿನ ಪುಡಿ ತೊಗೊಂಡು ನೋಡ್ರಿ. ಇದಕ್ಕೆ ತುಂಬಾಕ್ರಿ. ಇಷ್ಟು ಶೇಂಗಿನ ಪುಡಿ ಹುರಿದ್ಗೇಸಿ ಮಿಕ್ಸರ್ಗೆ ಇಟ್ಕೊಂಡಿದ್ದೆ ರೀ. ಈಗ ನೋಡ್ರಿ ಇಷ್ಟು ಹಾಕ್ಯಂಡೀನಿ. ಇದಕ್ಕೆಲ್ಲ ಖಾರ ಉಪ್ಪು ಹಾಕ್ಬೇಕ್ರಿ. ಈಗ ಇದಕ್ಕೆ ನಾನು 2 ಚಮಚ ಖಾರ ಪುಡಿ ಹಾಕ್ತೀನಿ ನೋಡ್ರಿ. ಇದಕ್ಕೆ ನೋಡ್ರಿ 2 ಚಮಚ ಹಾಕಿ ನೋಡ್ರಿ ನಾನು ಖಾರದ ಪುಡಿ. ಅರಿಶಿಣ ಹಾಕ್ಬೇಕ್ರಿ. ಒಂದು ಸಣ್ಣ ಸ್ಪೂನ್, 1 ಸ್ಪೂನು. ಸ್ವಲ್ಪ ಗರಂ ಮಸಾಲೆ ಇಟ್ಬಿಡ್ಬೇಕ್ರಿ. ಉಪ್ಪು ಹಾಕ್ಬೇಕ್ರಿ. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಬೇಕ್ರಿ. ಇಷ್ಟು ಹಾಕಿಕತ್ತೀನಿ ನೋಡ್ರಿ ನಾನು. ಈಗ ಏನು ಮಾಡ್ಬೇಕ್ರಿ, ಇದು ಮಿಕ್ಸ್ ಮಾಡ್ಕೊಂಬಿಡ್ಬೇಕ್ರಿ ಕೈಯಲ್ಲೇ ಚಂದ ಎಲ್ಲ ಅಷ್ಟು ಥರ ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ಕಡೆ ಕಲಿತಿದ್ರಿ ಖಾರ ಉಪ್ಪು ಥರ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈಗ ಏನು ಮಾಡ್ಬೇಕ್ರಿ, ಈಗ ನೀರು ಹಾಕ್ಬೇಕ್ರಿ. ಸ್ವಲ್ಪ ನೀರು ಹಾಕಿಸಿ ಕಲಿಸ್ಬೇಕ್ರಿ. ಈಗ ಈ ಥರ ಕಲಿಸ್ಬೇಕು ನೋಡ್ರಿ. ಇನ್ನು ಸ್ವಲ್ಪ ನೀರಾಗಿ ಕಲಿಸ್ಬೇಕ್ರಿ. ಗಟ್ಟಿ ಫುಲ್ಲು ಈ ಥರ ಆಗ್ಬೇಕು ನೋಡ್ರಿ. ಈಗ ನೋಡ್ರಿ ತುಂಬ ತೋರಿಸ್ತೀನಿ ನೋಡ್ರಿ ನಾನು. ಇದರೊಳಗೆ ಪೇಸ್ಟ್ ಈ ಥರ ತುಂಬಬೇಕ್ರಿ. ನೋಡ್ರಿ ಈಗ ನಾನು ಒಂದು ಪ್ಲೇಟ್ ತೊಗೊತೀನಿ ರೀ. ತುಂಬಿ ಕಡೆ ಇಡ್ತೀನಿ ರೀ ನಾನೆಲ್ಲ ಥರ ತುಂಬ್ಕೋಬೇಕು ನೋಡ್ರಿ. ಎಲ್ಲ ಸಹ ಸೇಮ್ ತುಂಬ್ಕೊಂಬಿಡ್ಬೇಕು ರೀ.
ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ ತುಂಬಿದ್ಗಳೇ. ರುಚಿನೂ ಅಷ್ಟೇ ಚಂದ ಇರ್ತದೆ ನೋಡ್ರಿ. ಇದು ಹೀರೆಕಾಯಿ ಪಲ್ಯ ಥರ ತುಂಬಿಗೆ ಇಟ್ಕೊಂಡ್ಬಿಟ್ಟೆ ಸೈಡು ಒಂದು. ಈಗ ಕಡಾಯಿ ಇಟ್ಟು ನೋಡ್ರಿ. ಈಗ ಎಣ್ಣೆ ಹಾಕ್ಯಂತೀನಿ ರೀ. ಅದಕ್ಕೆ ಒಂದು 3 ಸ್ಪೂನು ಇಷ್ಟು ಎಣ್ಣೆ, 3 ಸ್ಪೂನ್ ಎಣ್ಣೆ ಹಾಕ್ಯಂಡಿ ನೋಡ್ರಿ. ಈಗ ಬಳ್ಳಾಳಿ ಸುಲಿದು ಜಜ್ಜಿ ಇಟ್ಕೊಂಡಿದ್ದೆ ರೀ. ನಾ ಬಳ್ಳಾಳಿ ಹಾಕ್ತೀನಿ ನೋಡ್ರಿ. ಅದಕ್ಕೆ ಸ್ವಲ್ಪ ಕೆಂಪ್ಗಾಗ್ಬೇಕ್ರಿ. ಇವು ಸ್ಲೋ ಇಟ್ಕೋಬೇಕ್ರಿ ಗ್ಯಾಸ್. ಈಗ ಆಗ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಟಮಾಟಿ. ಈಗ ಟಮಾಟಿ ಹಣ್ಣು ಹಾಕ್ತೀನಿ ನೋಡ್ರಿ. ಅದಕ್ಕೆ ಈಗ ಚಂದ ಫ್ರೈ ಆಗ್ಬೇಕ್ರಿ. ಇದ್ರಾಗೆ ಮೆತ್ತಗಾಗ್ಬೇಕ್ರಿ. ಫ್ರೈ ಆದಂಗಾಗಿ ಸಾಫ್ಟ್ ಆಗಿಬಿಡ್ಬೇಕು ನೋಡ್ರಿ. ತಿರುಗಬೇಕ್ರಿ. ಈಗ ಸ್ವಲ್ಪ ಕರಿಬೇವು ಹಾಕಿಬೇಕ್ರಿ. ಈಗ ಈಗ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕ್ಯಂತೀನಿ ನೋಡಿರಿ, ಮೆತ್ತಗಾಗಲಿ ಇದಂತ. ಸ್ವಲ್ಪ ಅರಿಶಿಣ ಹಾಕ್ಯಂತೀನಿ ನೋಡಿರಿ. ಅಗಳ ಹಾಕ್ತೀನಿ ರೀ, ಸ್ವಲ್ಪ ಹಾಕ್ತೀನಿ ರೀ ಅಷ್ಟೇ. ಈಗ ನೋಡಿರಿ ಮತ್ತೆ ತಿರುಗಬೇಕು ನೋಡಿರಿ. ಈಗ ಈ ಥರ ತಿರುಗಿಬಿಡ್ಬೇಕು. ಸ್ವಲ್ಪ ಮೆತ್ತಗಾಗತ್ತಕ ಬಿಡ್ಬೇಕು ರೀ. ನೋಡಿರಿ ಇಷ್ಟಾದ್ರೆ ಸಾಕ್ರಿ. ಈಗ ತುಂಬಿ ಇಟ್ಕೊಂಡಿದ್ದಲ್ರಿ ಹೀರೆಕಾಯಿ, ಈಗ ಹಾಕ್ಬೇಕು ನೋಡ್ರಿ. ಅದಕ್ಕೆ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೋಬೇಕ್ರಿ. ಅಷ್ಟು ಎಣ್ಣೆಗೆ ಫ್ರೈ ತಿರುಗಬೇಕ್ರಿ ಚಂದ. ಈಗೇನು ನೀರು ಅದು ಏನು ಹಾಕ್ಬಾರ್ದು ರೀ. ನೋಡಿರಿ ಈ ಥರ ಆಗ್ಯದ ನೋಡಿರಿ. ಎಷ್ಟು ಚೆಂದಾಗ್ಯದ ನೋಡಿರಿ. ಎಣ್ಣೆಗೆ ಫ್ರೈ ಮಾಡಿಬಿಟ್ಟೆ ಇದ್ರಾಗೆ. ಈಗ ಆಗಳ ತುಂಬಿಟ್ಟಿದ್ನಲ್ರಿ, ಅದು ಪೇಸ್ಟ್ ಉಳ್ದದ ನೋಡಿರಿ. ತೊಳೆದು ಇದಕ್ಕೆ ಹಾಕಕತ್ತೀನಿ ನೋಡಿರಿ. ಈಗ ಇನ್ನೂ ಸ್ವಲ್ಪ ಹಾಕ್ತೀನಿ ರೀ ನೀರು. ನೋಡಿರಿ ಇನ್ನೂ ಸಾಕಾಕತ್ತೀನಿ ನೋಡಿರಿ ನೀರು. ಸಾಕ್ರಿ ಇಷ್ಟೇ ನೀರು. ತಿರುಗಬೇಕ್ರಿ. ನೋಡಿರಿ ಈ ಥರ ಬಿಟ್ಬಿಡ್ಬೇಕು ರೀ. ಮುಚ್ಚಿಬಿಡ್ಬೇಕು ರೀ ಮ್ಯಾಗ ಒಂದು ಪ್ಲೇಟ್. ಸ್ವಲ್ಪ ಕುದಿಬೇಕು ರೀ. ನೋಡಿರಿ ಎಷ್ಟು ಚಂದ ಆಗೈತೆ ನೋಡಿರಿ ಹೀರೆಕಾಯಿ. ಅಷ್ಟು ರುಚಿ ಆಗ್ತದೆ ನೋಡಿರಿ. ರೊಟ್ಯಾಗ, ಚಪಾತ್ಯಾಗ, ಅನ್ನದಾಗ ಅಷ್ಟು ಮಸ್ತ್ ಆಗ್ತದೆ ರೀ. ಮಾಡಿ ನೋಡಿರಿ ಈ ಥರ. ನೋಡಿರಿ ಕುದ್ದದ ನೋಡಿರಿ ಎಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ ನೋಡಿರಿ. ನೋಡಿರಿ ಎಷ್ಟು ಚಂದ ಆಗ್ಯದ ನೋಡಿರಿ. ಈ ಥರ ಮಾಡಿ ಉಂಡ್ರೆ ನೋಡಿರಿ ಎಷ್ಟು ರುಚಿ ಆಗ್ತದ. ಭಾಳ ರುಚಿ ಆಗ್ತದೆ ನೋಡಿರಿ.